2 ವಾರಗಳ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ ಟ್ರಂಪ್. ಎರಡೂ ದೇಶಗಳು ಕೂಡ ಈ ವಿರಾಮಕ್ಕೆ ಒಪ್ಪಿಗೆ ಸೂಚಿಸ್ತಾ ಇದ್ದಂತೆ ರಾಜ್ಯದಲ್ಲೂ ಕೊಂಚ ಸಮಾಧಾನ ಮನೆ ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ ಆಟೋ ಚಾಲಕರು ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಯಾಕಂದ್ರೆ LPG ಅಭಾವ ಭಾರಿ ದೊಡ್ಡ ಮಟ್ಟಕ್ಕೆ ಕಾಡ್ತಾ ಇತ್ತು. ದಿನಗಟ್ಟಲೆ ಅವರು ಕ್ಯೂನಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇತ್ತು. ರಾತ್ರಿ ನಿಂತರೆ ಬೆಳಗಾಗೋವರೆಗೂ ಕೂಡ ಅವರು ಸಾಲಲ್ಲೇ ನಿಲ್ಲಬೇಕಿತ್ತು. ಬಾಡಿಗೆಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಬಂಕ್ ಎದುರುಗಡೆ ನಿಲ್ಲೋದೇ ಅವರ ಜೀವನ ಆಗಿತ್ತು. ಅದೆಲ್ಲದಕ್ಕೂ ಕೂಡ ಅಂತ್ಯ ಹಾಡಬಹುದು ಅನ್ನುವಂಥ ಆಶಯ ಅವರಲ್ಲಿ ಈಗ ಮನೆ ಮಾಡಿದೆ. ಆರ್ಥಿಕ ತಜ್ಞರಾದಂತಹ ಪ್ರೇಮ್ಶೇಖರ್ ಅವರು ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರೇಮ್ಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಪ್ರೇಮ್ಶೇಖರ್, ಈಗ ಕೊನೆಗೂ ಕದನ ವಿರಾಮ, ಅದರಲ್ಲೂ ತಾತ್ಕಾಲಿಕ ವಿರಾಮ ಆಗಿದ್ರೂ ಕೂಡ ಜಾಗತಿಕವಾಗಿ ಇದು ಬಹಳ ದೊಡ್ಡ ಸಮಾಧಾನ ತರುವಂತ ವಿಚಾರ ಅಂತ ಅನಿಸುತ್ತೆ. ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು ಅಂತ? ಖಂಡಿತ. ಈಗ ನಾವು ನಮಗಾಗೋ ಪರಿಣಾಮದ ಬಗ್ಗೆನೇ ಹೇಳೋದಾದ್ರೆ, ಇನ್ನೂ ಅಲ್ಲಿ ಕೊಲ್ಲಿನಲ್ಲಿ ನಮ್ದು 16 ಟ್ಯಾಂಕರ್ಗಳು ಇನ್ನು ನಿಂತಿವೆ. ಅಲ್ಲಿ 24ರಲ್ಲಿ ಕಳೆದ 1 ತಿಂಗಳಲ್ಲಿ ಅಥವಾ 1.25 ತಿಂಗಳಲ್ಲಿ 8 ಮಾತ್ರ ಅವರು ಬಿಟ್ಟಿದ್ದಾರೆ, ಬಂದಿವೆ ಟ್ಯಾಂಕರ್ಗಳು. ಇನ್ನು 16 ಅಲ್ಲಿವೆ. ಹೀಗಾಗಿ ಅವುಗಳು ಬಂದ್ರೆ ನಮ್ಮಲ್ಲಿ ನೀವೇ ಹೇಳ್ತಾ ಇದ್ದ ರೀತಿ ನಮ್ಮ ಈ ಗ್ಯಾಸ್ ತೊಂದರೆ ಇದು ಸ್ವಲ್ಪ ಪರಿಹಾರ ಆಗ್ಬೋದು. ಜೊತೆಯಲ್ಲಿ 15 ದಿನಗಳ ತನಕ ಹಾರ್ಮುಜ್ ಜಲಸಂಧಿಯನ್ನ ನಾನು ಬಂದ್ ಮಾಡೋದಿಲ್ಲ, ತೆರೆದಿಡ್ತೀನಿ, ಅಲ್ಲಿ ಯಾವುದೇ ಒಂದು ವಹಿವಾಟಿಗೆ ನಾನು ಅಡ್ಡಿ ಮಾಡೋದಿಲ್ಲ ಅಂತ ಇರಾನ್ ಮಾತು ಕೊಟ್ಟಿರೋದ್ರಿಂದ ಇನ್ನಷ್ಟು ಅಲ್ಲಿ ನಾವು ನಮ್ಮ ಹಡಗುಗಳನ್ನ ಕಳಿಸ್ಬೋದು, ಅಲ್ಲಿಂದ ಸರಕುಗಳನ್ನ ತಗೋಬಹುದು. ಮುಖ್ಯವಾಗಿ ಕತರ್ನಿಂದ, ಯಾಕಂದ್ರೆ ನಮ್ಗೆ ಅತಿ ದೊಡ್ಡ ಗ್ಯಾಸ್ ಸಪ್ಲೈಯರ್ ಕತರ್. ನಮಗೆ ಆಯಿಲ್ ಬೇರೆ ಬೇರೆ ಕಡೆಯಿಂದ ಸಿಗ್ತದೆ. ನಮ್ಗೆ ರಷ್ಯಾದಿಂದ ಸಿಗ್ತದೆ, ಅಂಗೋಲಾ, ನೈಜೀರಿಯಾ, 41 ದೇಶಗಳಿಂದ ಸಿಗ್ತದೆ. ಗಲ್ಫ್ ಇಂದ ಆಯಿಲ್ ಸಿಕ್ಕದೆ ಹೋದ್ರೂ ಪರವಾಗಿಲ್ಲ, ನಾವು ಮ್ಯಾನೇಜ್ ಮಾಡ್ಕೋಬಹುದು. ಆದ್ರೆ ಗಲ್ಫ್ ಇಂದ ನಮಗೆ ಗ್ಯಾಸ್ ಬೇಕೇ ಬೇಕು, ಮುಖ್ಯವಾಗಿ ಖತರಿಂದ ಬೇಕು. ಹೀಗಾಗಿ ಅದು ಇನ್ನು 15 ದಿನದಲ್ಲಿ ನಮಗದು ಸುಗಮವಾಗಿ ಸಾಗ್ತಾ ಬರ್ತದೆ. ಆ ದೃಷ್ಟಿನಲ್ಲಿ ಇದು ನಮಗೆ ಅನುಕೂಲ ಆಗ್ತದೆ. ಮತ್ತೆ ಜಾಗತಿಕವಾಗಿ ಹೇಳೋದಾದ್ರೆ ಒಂದು ಇನ್ಫ್ಯಾಕ್ಟ್ ಇದು ಶಾಂತಿಯ ಇದು ವಿಜಯ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಟ್ರಂಪ್ ಸಹ ಅರ್ಥ ಮಾಡ್ಕೊಂಡ್ರು ನಮಗೂ ಸ್ವಲ್ಪ ಸಮಯ ಬೇಕು ಅಂತ, ಮತ್ತೆ ಇರಾನ್ ಸಹ ಅರ್ಥ ಮಾಡ್ಕೊಂಡ್ರು ಟ್ರಂಪ್ ಮಾತನ್ನ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಪೂರ್ತಿ ತಾನು ವಿನಾಶ ಆಗೋದು ಖಂಡಿತ ಅಂತ ಇರಾನು ಅರ್ಥ ಮಾಡ್ಕೋತು. ಪುನಃ ಇಸ್ರೇಲ್ ಇದಕ್ಕೆ ಒಪ್ಕೊಳ್ತು. ಇಸ್ರೇಲ್ಗೆ 70-75% ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಬರೋದು ಅಮೆರಿಕಾದಿಂದನೇ, ಅಂದ್ರೆ ಟ್ರಂಪ್ ಕೊಡೋದು. ಟ್ರಂಪ್ ಮಾತಿಗೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವು ಪುರದ ನಿಲ್ತೋದ್ರೆ ಇಸ್ರೇಲ್ ಫೈಟ್ ಮಾಡೋದಕ್ಕಾಗಲ್ಲ. ಸೊ ಇಸ್ರೇಲ್ ಸಹ ತನ್ನ ಮಜಬೂರಿಯಿಂದ ಇದನ್ನ ಒಪ್ಕೋತು. ಇಲ್ಲಿ ಈ 3 ದೇಶಗಳು ಸದ್ಯಕ್ಕೆ ತಾತ್ಕಾಲಿಕವಾಗಿ ಕದನ ವಿರಾಮಕ್ಕೆ ಒಪ್ಪಿಕೊಂಡು ಒಂದು ಶಾಂತಿಯನ್ನ, ತಾತ್ಕಾಲಿಕ ಶಾಂತಿಯನ್ನ ಸ್ಥಾಪಿಸ್ತೇವೆ. ಇದು ಇಲ್ಲಿ ಸೋತದ್ದು ನಿಜವಾಗ್ಲೂ ಯಾರು ಗೊತ್ತಾ? ಯುರೋಪಿಯನ್ ದೇಶಗಳು. ಯಾಕೆಂತ ಹೇಳಿದ್ರೆ ಟ್ರಂಪ್ ಮೊನ್ನೆ ಹೇಳ್ತಾ ಇದ್ರು ಭಾನುವಾರ ಬೆಳಿಗ್ಗೆ, ನಮ್ಮ ಸಮಯ ಭಾನುವಾರದ ಬೆಳಿಗ್ಗೆ ಹೇಳ್ತಾ ಇದ್ರು, ಯುರೋಪಿಯನ್ ದೇಶಗಳು ನನಗೆ ಸಹಕಾರ ಮಾಡ್ತಾ ಇಲ್ಲ, ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ಜಪಾನ್ ಸಹಾಯ ಮಾಡ್ತಾ ಇಲ್ಲ, ಆಸ್ಟ್ರೇಲಿಯಾ, ಕೊರಿಯಾ ಸಹಾಯ ಮಾಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು. ಅದಂತ ಅವರು ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿ ಅವ್ರೇನು ಇರಾನ್ ಮುಂದೆ ಮಂಡಿಯೂಡಿ ಆಯ್ತು ನಾನು ಹೊರಟೋಗ್ತೀನಿ ಅಂತ ಏನು ಹೋಗ್ಲಿಲ್ಲ. ಅವರು ಇರಾನ್ ಮೇಲೆ ದಾಳಿಯನ್ನ ಮತ್ತೆ ಒತ್ತಡವನ್ನ ಹಾಗೆ ಇಟ್ರು. ಈಗ ಆ ಒತ್ತಡದ ಪರಿಣಾಮ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ. ಹಾರ್ಮುಜ್ ಜಲಸಂಧಿ ಓಪನ್ ಆಗ್ತಾ ಇದೆ. ಹೀಗಾಗಿ ಯುರೋಪ್ನ, ಜಪಾನ್ನ, ಸೌತ್ ಕೊರಿಯಾದ ಸಹಾಯ ಇಲ್ಲದೇನೂ ಸಹ ಟ್ರಂಪ್ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿಸಿದ್ದಾರೆ ಇರಾನ್ನಿಂದ. ಅದು ಇಲ್ಲಿ ಸೋತದ್ದು ಯುರೋಪಿಯನ್ ಕಂಟ್ರೀಸ್. ಇನ್ನಾದ್ರೂ ಅವರು ಅರ್ಥ ಮಾಡಿಕೊಂಡು ಒಂದು ಒಟ್ಟಾರೆ ಪ್ರಯತ್ನವನ್ನ, ಇರಾನ್ ನ್ಯೂಕ್ಲಿಯರ್ ಕಂಟಕ ಆಗಿ ಬೆಳಿಬಾರದು ಅನ್ನೋದು, ಇದು ಜಾಗತಿಕವಾಗಿ ಇಂಥ ಒಂದು ದುಸ್ಥಿತಿಯನ್ನು ತರಬಾರದು ಅನ್ನೋದನ್ನ ಯುರೋಪಿಯನ್ ನೇಷನ್ಸ್ ಅರ್ಥ ಮಾಡ್ಕೋಬೇಕಾಗಿದೆ. ಜಪಾನ್, ಕೊರಿಯಾ ಬಿಡಿ, ಅಮೆರಿಕ ಕೈ ಬಿಟ್ರೆ ಏನು ಮಾಡಕ್ಕಾಗಲ್ಲ, ಆಯ್ತಾ? ಸ್ವಂತ ತಾವೇ ತಮ್ಮನ್ನು ತಾವು ಕಾಪಾಡ್ಕೊಳ್ಳೋ ಸಾಮರ್ಥ್ಯನೂ ಅವಕ್ಕಿಲ್ಲ, ಅವನ್ನ ಬಿಟ್ಟು ಬಿಡೋಣ ನಾವು. ಯುರೋಪಿಯನ್ ಕಂಟ್ರೀಸ್, ಮುಖ್ಯವಾಗಿ ನ್ಯಾಟೋ ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರೆ ಸರ್, ಈಗ 15 ದಿನಗಳ ಈ ತಾತ್ಕಾಲಿಕ ವಿರಾಮ ಇದು. ಈಗ 10ನೇ ತಾರೀಕು ಒಂದು ಸಭೆಯಾಗತ್ತೆ, ಚರ್ಚೆಯಾಗತ್ತೆ, ಅವರ ಈ ಒಪ್ಪಂದಗಳೇನಿದೆ ಅದು ನಿರಂತರವಾಗಿ ಆ ಒಪ್ಪಂದಕ್ಕೆ ಇಬ್ರು ಕೂಡ ಒಪ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ಷರತ್ತುಗಳೇನಿದೆ ಅದು ಒಪ್ಕೊಳ್ಳೋತಕ್ಕಂಥದ್ದು ಇದೆಯಾ? ಅಮೆರಿಕಾನು ಒಪ್ಪುತ್ತಾ? ಎಲ್ಲದಕ್ಕೂ ಒಂದಕ್ಕಂತೂ ಈಗ ಸ್ಪಷ್ಟ ಆಗ್ತಾ ಇದೆ, ಹಾರ್ಮುಜ್ ಜಲಸಂಧಿಯನ್ನ ದಾಟ್ ಹೋಗ್ಬೇಕು ಅಂತಂದ್ರೆ ಶುಲ್ಕ ಕಟ್ಟಬೇಕು ಅಂತ ಅನ್ನೋದು. ಅದು ಒಂದ್ ರೀತಿಯಲ್ಲಿ ಅಮೆರಿಕ ಮಾಡಿದ ಯುದ್ಧಕ್ಕೆ ಈಗ ಉಳಿದ ರಾಷ್ಟ್ರಗಳು ಬೆಲೆ ತೆತ್ತಬೇಕಾದಂತ ಪರಿಸ್ಥಿತಿನ ಅಂತ. ಇನ್ಫ್ಯಾಕ್ಟ್ ಈ ಒಂದು ಕಂಡೀಷನ್ ಇದೆಯಾ,
ಇದೆಲ್ಲ ಒಂದೊಂದು ಐ ಮೀನ್ ಟ್ಯಾಂಕರ್ಗಳಿಗೆ $2 ಮಿಲಿಯನ್ ಸುಂಕವನ್ನ ಪೇ ಮಾಡಬೇಕು ಅಂತ ಇರಾನ್ ಕೇಳ್ತಾ ಇದೆಯಲ್ಲ, ಅದು ಆಗೋದಿಲ್ಲ. ಇನ್ಫ್ಯಾಕ್ಟ್ ಅದು ಆ ಸುಂಕ ತಗೊಳ್ಳೋದಾದ್ರೆ ಇರಾನ್ ಮುಕ್ತವಾಗಿ ಹಾರ್ಮುಜ್ ಜಲಸಂಧಿನ ಓಪನ್ ಮಾಡ್ತಾ ಇದೆ ಅಂತ ನಾನು ಹೇಳಕ್ಕಾಗಲ್ಲ. ಆಗ ಟ್ರಂಪ್ ಈ ತಾತ್ಕಾಲಿಕ ಕದನ ವಿರಾಮಕ್ಕೆ ಬದ್ಧರಾಗಿರೋದಿಲ್ಲ. ಅವ್ರು ಕೇಳ್ತಾ ಇರೋದು, ನಾವು ನಿಮ್ಮ ಮೇಲೆ ಅಂದ್ರೆ ನಿಮ್ಮ ಪವರ್ ಪ್ಲಾಂಟ್ಗಳ ಮೇಲೆ, ಸಿವಿಲಿಯನ್ ಸ್ಟ್ರೈಟ್ ಮೇಲೆ, ಬ್ರಿಡ್ಜಸ್ ಅದು ಇದು ಎಲ್ಲದ್ರ ಮೇಲೂ ದಾಳಿಯನ್ನ ಅಂದ್ರೆ ನಿಮ್ಮನ್ನ ಶಿಲಾಯುಗಕ್ಕೆ ತಳ್ಳುವಂತ ದಾಳಿಯನ್ನ ನಿಲ್ಲಿಸಬೇಕಾದ್ರೆ ನೀವು ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ಹೇಳಿದ್ರು. ಇರಾನಿಯನ್ಸ್ ಸುಂಕ ಕೇಳ್ತಾರೆ ಅಂತ ಹೇಳಿದ್ರೆ ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಓಪನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಆಗ ಟ್ರಂಪ್ ಸಹ ಈ ಒಪ್ಪಂದಕ್ಕೆ ಈ ತಾತ್ಕಾಲಿಕ ಶಾಂತಿಗೆ ಬದ್ಧರಾಗಿರೋದಕ್ಕೆ ಅದರ ಅವಕಾಶನೂ ಇರೋದಿಲ್ಲ ಇಲ್ಲಿ. ಹೀಗಾಗಿ ಇರಾನ್ ಮಂಡಿ ಊರ್ಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ತಾತ್ಕಾಲಿಕ ಕದನ ವಿರಾಮ ನಿಂತು ಹೋಗ್ತದೆ. ಇನ್ನಷ್ಟು ಭಾರಿ ಪ್ರಮಾಣದ ಯುದ್ಧ ಕಾರ್ಯಾಚರಣೆ ನಡೆದು ಇರಾನ್ ಅನ್ನ ಸಂಪೂರ್ಣವಾಗಿ ಆ ಪ್ರದೇಶದಿಂದ ದೂರ ತಳ್ಳಬೇಕಾಗ್ತದೆ. ಇದೇ ಆಗೋದು. ಇನ್ಫ್ಯಾಕ್ಟ್ ಒಂದು ಪ್ರಾಮಾಣಿಕತೆ ನೋಡಿ, ಇರಾನ್ ಹಿಂದೆ ನ್ಯೂಕ್ಲಿಯರ್ ಒಪ್ಪಂದದ ವಿಷಯದಲ್ಲೂ ಪ್ರಾಮಾಣಿಕವಾಗಿ ನಡ್ಕೊಳ್ಳಿಲ್ಲ, ಇದರಲ್ಲೂ ಸಹ ಪ್ರಾಮಾಣಿಕವಾಗಿ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ತೊಂದರೆ ಆಗೋದು. ಸೊ ಆದ್ರೆ ಆ ತೊಂದರೆ ಆಯ್ತು, ಅದಕ್ಕೆ ತೊಂದರೆ ಆಯ್ತು ಅಂದ್ರೆ ನಾವು ಸಹ ಗ್ಯಾಸ್ಗಾಗಿ ಇದಕ್ಕಾಗಿ ನಾವು ತೊಂದರೆ ಅನುಭವಿಸ್ಬೇಕಾಗತ್ತೆ ಜಗತ್ತು. ಅದ್ರಲ್ಲಿ ನಾವು ಸಹ ನಮ್ಮ ಆಟೋ ಚಾಲಕರು ಸಹ ನೀವ್ ಹೇಳ್ತಾ ಇದ್ದ ಹಾಗೆ ಇನ್ಫ್ಯಾಕ್ಟ್ ಈ ಒಂದು ಬೆಲೆಯನ್ನ ಬಹುಶಃ ನಾವು ತರಬೇಕಾಗ್ತದೆ ಶಾಶ್ವತ ಶಾಂತಿಗೆ. ನಿಜ ನಿಜ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಶೇಖರ್ ಅವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.